ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಗ್ಗರಣೆ ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ. ಪೇಪರ್ ಅವಲಕ್ಕಿಯಿಂದ ಒಗ್ಗರಣೆ ಅವಲಕ್ಕಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರ ಬನ್ನಿ. ಇದಕ್ಕೆ ಶೇಂಗಾ ಕಾಳು ಮತ್ತು ಹಸಿ ಕೊಬ್ಬರಿ ಇದ್ದರೆ ಅಂತೆ ಸೂಪರಾಗೆ ಬರುತ್ತೆ. ನೋಡಿ, ಶೇಂಗಾ ಕಾಳನ್ನು ಕರೆದಿಟ್ಟಿದ್ದೆ ಮತ್ತು ಕೊಬ್ಬರಿ ತುರಿದಿಟ್ಟಿದ್ದೆ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ಇಲ್ಲಿ ನಾನು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೇನೆ. ಕ್ಲೀನ್ ಮಾಡಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದೇನಪ್ಪ ಅಂತಂದರೆ, ನಾವು ಒಂದು ಜರಡಿ ಅಂತ ಇರುತ್ತಲ್ಲ, ಆ ಜರಡಿಲಿ ಅವಲಕ್ಕಿನ ಹಾಕಿಬಿಟ್ಟು ನಾವು ಕೈಯಿಂದ ಈ ಥರ ಉಜ್ಜಿದ್ರೆ ಎಲ್ಲ ಪುಡಿ ಕೆಳಗೆ ಬರುತ್ತೆ. ನೋಡಿ, ಒಂದು ಜರಡಿಯಿಂದ ನೀವು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಮರದಲ್ಲಿ ಒನ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನೋಡಿ, ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಸಾಸಿವೆ ಕಾಳು ಮತ್ತು ಜೀರಿಗೆನ ಹಾಕ್ತೀನಿ. ಇವಾಗ ಶ್ರಾವಣ ಸ್ಟಾರ್ಟ್ ಆಯ್ತಲ್ವ ಫ್ರೆಂಡ್ಸ್, ಏನಾದರೂ ತಿಂಡಿ ಮಾಡ್ಕೊಂಡು ಬೇಗ ಕೆಲಸ ಮಾಡ್ಕೋಬೇಕು ಅಲ್ವಾ. ಮನೆ ತುಂಬ ಪಾತ್ರೆಗಳು ಬೆಳಗೋದು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಈರುಳ್ಳಿ ಮೆಣಸಿನ್ಕಾಯನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ 2 ಥರ ಅವಲಕ್ಕಿ ಬರುತ್ತೆ. ದಪ್ಪ ಅವಲಕ್ಕಿ ಬರುತ್ತೆ, ಅಂದರೆ ಮೀಡಿಯಮ್ ಅಂತಾರಲ್ಲ ಆ ಥರನೂ ಬರುತ್ತೆ, ಮತ್ತು ಪೇಪರ್ ಅವಲಕ್ಕಿ ಬರುತ್ತೆ. ನಾನು ಪೇಪರ್ ಅವಲಕ್ಕಿಯಿಂದ ಒಗ್ಗರಣೆ ಅವಲಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲದನ್ನು ಫ್ರೈ ಮಾಡಿಕೊಂಡು ಒಂದು ಟೊಮೊಟೊ ಹಣ್ಣನ್ನು ಹಾಕಬೇಕು. ರುಚಿ ಆಗುತ್ತೆ ಅವಲಕ್ಕಿ. ಸೇಮ್ ಹೋಟೆಲಲ್ಲಿ ಏನು ತಿಂದಿರ್ತೀರಲ್ಲ ನೀವು, ಅದೇ ಥರನೇ ನಾವು ಮನೆಯಲ್ಲೇ ಮಾಡ್ಕೋಬೋದು. ಬೆಳಗ್ಗೆ ಮಕ್ಕಳಿಗೆ ಸಹಿತ ನಷ್ಟಕ್ಕೆ ನೀವು ಕಟ್ಕೊಡ್ಬೋದು ಇದನ್ನು. ನೋಡಿ, ಇವಾಗ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಬೇಕು. ಇದ್ರೆ ಬಿಸಿ ಒಗ್ಗರಣೆಲೇ ನಾವು ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡಿದ್ವಿ ಅಂದರೆ ಬೇಗ ಆಗುತ್ತೆ. ನೋಡಿ, ಇವಾಗ ಒಗ್ಗರಣೆ ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ. ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತೀನಿ, ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಈ ಥರ ಮಾಡೋದ್ರಿಂದ ಸೂಪರಾಗೆ ಬರುತ್ತೆ ಅವಲಕ್ಕಿ. ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸಾಂಬಾರು ಪುಡಿ ಬೇಡ ಅಂದರೆ ಬರೀ ಅರಿಶಿನ ಪುಡಿ ಅಷ್ಟೇ ಹಾಕ್ಬೋದು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ಬೋದು. ನಾವು ಅವಲಕ್ಕಿಯನ್ನು ನಾವು ಮಿಕ್ಸ್ ಮಾಡ್ತೀವಲ್ಲ ಫ್ರೆಂಡ್ಸ್, ಆವಾಗ ಹಾಕ್ಬೋದು. ಗ್ಯಾಸ್ ಹಾಗೆ ಆನ್ ಇರಲಿ. ಇವಾಗ ನಾನು ಅವಲಕ್ಕಿಯನ್ನು ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆ ಅವಲಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಒಂದು ಸ್ಪೂನಿಂದ ನೀವು ಅವಲಕ್ಕಿನ ಕೈ ಹಿಡಿಸ್ಕೊತಾ ಇರಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವೊಬ್ಬರು ನೀರನ್ನು ಹಾಕ್ತಾರೆ. ನಾನು ನೀರನ್ನು ಹಾಕಿಲ್ಲ, ಯಾಕಂದರೆ ನಾವು ಬಿಸಿ ಒಗ್ಗರಣೆಗೆ ಹಾಕಿರೋದ್ರಿಂದ ಆಲ್ರೆಡಿ ಅವು ಮೆತ್ತಗಾಗಿಬಿಡ್ತವೆ. ಒಗ್ಗರಣೆ ಎಲ್ಲ ಅವಲಕ್ಕಿಗೆ ಹತ್ಕೊಂತು ಅಂದರೆ ಮೆತ್ತಗಾಗಿಬಿಡ್ತವೆ ಅವಲಕ್ಕಿ. ಅದಕ್ಕೆ ನೀರನ್ನು ಹಾಕಕ್ಕೆ ಹೋಗ್ಬಿಡಿ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಬೇಕು ನೀವು. ನೋಡಿರಿ ಯಾವ ಥರ ಬಂದಿದೆ ಅಂತ. ಆರಾಮಾಗಿ ಎಲ್ಲರೂ ತಿನ್ಬೋದು ಇದನ್ನು. ವಯಸ್ಸಾದವರು ತಿಂತಾರೆ, ಮಕ್ಕಳು ತಿಂತಾರೆ ಇಷ್ಟಪಟ್ಟು. ಈ ಥರ ಮಾಡಿದ್ರಿ ಅಂದರೆ ಇದಕ್ಕೆ ಸೈಡ್ಸಿಗೆ ಕೊಬ್ಬರಿ ಮತ್ತು ಶೇಂಗಾ ಕಾಳನ್ನು ಹಾಕಿದ್ರಿ ಅಂದರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಪುಟಾಣಿ ಹಿಟ್ಟನ್ನು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಫ್ರೆಂಡ್ಸ್ ರಾತ್ರಿ ಅನ್ನ ಏನಾದರೂ ಮಿಕ್ಕಿತ್ತು ಅಂದರೆ ನಾವು ಈ ಥರ ಒಗ್ಗರಣೆ ಮಾಡಿದಾಗ ಅದೇ ಅನ್ನನೂ ಸಹಿತ ನಾವು ಒಗ್ಗರಣೆ ಕಲಿಸ್ಕೊಂಡು ಬಿಸಿ ಮಾಡ್ಕೊಂಡು ತಿಂತೀವಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ನೋಡಿ ರೆಡಿ ಆಯಿತು ಒಗ್ಗರಣೆ ಅವಲಕ್ಕಿ. ಸಖತ್ತಾಗಿ ಬರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಇವಾಗ ನಾವು ಮನೇನ ಕ್ಲೀನ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಸಹಿತ ನಾನು ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ನಮ್ಮ ಬನಶಂಕರಿ ಆಲ್ ಇನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ವಿಸಿಟ್ ಕೊಡಿ. ನೋಡಿ, ಇಲ್ಲಿ ಹಸಿ ಕೊಬ್ಬರಿ ತುರಿದಿಟ್ಟಿದ್ದೆ, ಶೇಂಗಾ ಕಾಳನ್ನು ಸಹಿತ ಕರೆದಿಟ್ಟಿದ್ದೆ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಏನು ಟೇಸ್ಟ್ ಅಂತೀರಾ? ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ. ನೀವೇ ಹೇಳ್ತೀರಾ ನನಗೆ ಕಮೆಂಟ್ ಬಾಕ್ಸ್ ಒಳಗೆ. ಬನ್ನಿ, ಮತ್ತು
ಒಗ್ಗರಣೆ ಅವಲಕ್ಕಿ ತಿನ್ನೋಣ ಎಲ್ಲರೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೇ? ಮತ್ತು ಚೆನ್ನಾಗಿದ್ದರೆ ನನಗೊಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಹೇಗಿತ್ತು ಅಂತ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ಆ ಬನಶಂಕರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಬೇಗ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.